ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀನು ಇವತ್ತು ನನ್ನ ಜೊತೆ ಜಗಳ ಆಡಲೇಬೇಕು, ಅಷ್ಟೇ. Order. The court is urgent. ಲಂಚ್ ಬ್ರೇಕ್ ಆದಮೇಲೆ ವಿಚಾರಣೆ ಮುಂದುವರಿಯುತ್ತೆ. ಮೇಡಮ್, ವಿಡಿಯೋ ನೋಡಿದ್ರ ಭಯ ಆಯ್ತಾ ಮೇಡಮ್? ನೀವು ನಂಬಿದ್ರಾ ಅಲ್ವಾ? ಅದು ನಮ್ಮ ಬಾಸ್ ಅಲ್ವೇ ಅಲ್ಲ ಮೇಡಮ್. ನಮ್ಮ ಬಾಸ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿ ಇರ್ಲಿ, ಯಾವ ಹೆಣ್ಣಿನ ಜೊತೆ ನೀವು ಈ ತರ ನಡ್ಕೊಳ್ಳಲ್ಲ ಮೇಡಮ್. ನನ್ಗೆ ಅನ್ಸುತ್ತೆ ನಮ್ಮ ಬಾಸ್ನ ಕಂಡ್ರೆ ಆಗದಿರೋರು ಯಾರು ಈ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಮಾಡ್ತಾರಲ್ಲ, ಅವ್ರ ಹತ್ರ ಎಡಿಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್. ಏನ್ರಿ ಹೇಳ್ತಿದ್ದೀರಾ ವಿಶ್ವರೂಪ್? ಅದು ಏಜೇನೆ. ಅವ್ರ ಬಾಡಿ ಲ್ಯಾಂಗ್ವೇಜು, ಹಾವ ಭಾವ ನೋಡಿದ್ರು ಅವರಲ್ಲ ಅಂತ ಹೇಳ್ತಿದ್ದೀರಲ್ಲ. ನನ್ನ ಪ್ರಕಾರ ಅದು ಏಜೇನೆ. ಈ ಮನೆ ಅನ್ನೋ ಕಾಡಿಗೆ ಸೇರ್ಕೊಂಡು ಈ ಮನೆಯಲ್ಲಿರೋ ಪ್ರಾಣಿಗಳ ಜೊತೆನೇ ಇದ್ಕೊಂಡು ಈ ಕಾಡಿನ ರಾಜನ ಹಿಡಿದು ಬೋನಿಗೆ ಹಾಕೋ ಕೆಲಸ ಇತ್ತಲ್ಲ, ಸಖತ್ ಕಿಕ್ ಕೊಡ್ತು. ಅಲ್ಲ ಮೇಡಮ್, ನನ್ನನ್ನು ಏನೇನೋ ಮಾತಾಡಬೇಡಿ ಅಂತ ಹೇಳಿ ಈಗ ನೀವೇ ಏನೇನೋ ಮಾತಾಡ್ತಿದ್ದೀರಾ. ಅಲ್ಲ ಮೇಡಮ್, ಅವ್ರು ನಮ್ಮ ಬಾಸ್ ಆಗಿದ್ದಿದ್ರೆ ಅವ್ರು ಯಾಕೆ ಮೇಡಮ್ ಅಂತಾರೆ ಮೇಡಮ್ ಸಾಯ್ಸಕ್ಕೆ ಹೋಗ್ತಾರೆ? ಅದು ಆ ರೇಂಜಿ ಕೋಪ. ಇದು ನಮ್ಮ ಬಾಸ್ ಅಲ್ವೇ ಅಲ್ಲ ಮೇಡಮ್. ನಮ್ಮ ಬಾಸ್ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಒಂದು ದಿನನೂ ನೋಡಿಲ್ಲ. ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ. ಏಜೆ ಕೋಪ ಮಾಡ್ಕೊಂಡಿರೋದನ್ನ ನಾನು ನೋಡಿದ್ದೀನಿ. ಆದರೆ ಇಲ್ಲಿ ಅಂತರ ಅಕ್ಕನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ಸತ್ಯ, ಏಜೆ ಕೋಪ ಮಾಡಿಕೊಂಡ್ರೆ ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ. ಅದಕ್ಕೆ ನಾನೇ ಸಾಕ್ಷಿ ವಿಶ್ವರೂಪ್. ಯಾರು ನಂಬಲ್ಲ. ಈ ಕೆಲಸನ ನಾನು ಮಾಡಿದ್ದೀನಿ ಅಂದರೆ ಯಾರೂ ನಂಬೋದಿಲ್ಲ. ಆದರೆ ಏಜೆನ ನಂಬಿದ ಜನ ಏಜೆ ಇಂಥ ಕೆಲಸ ಮಾಡಿದ್ನ ಅನ್ನೋದನ್ನ ಕಣ್ಣಾರೆ ಕಂಡು ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಇಂಥವನು ಈ ಸೊಸೈಟಿಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಆ ಏಜೆನ ಜೈಲಿಗೆ ತಳ್ತಾರೆ. ಅಯ್ಯೋ ಮೇಡಮ್, ನಂಗೆ ನಂಬಕ್ಕೆ ಆಗ್ತಿಲ್ಲ ಮೇಡಮ್. ಅಕಸ್ಮಾತ್ ನೀವು ಹೇಳ್ದಾಗಿದ್ದು ರಿಯಲ್ ವಿಡಿಯೋನ ಆಗಿದ್ದಿದ್ರೆ ಆ ವಿಡಿಯೋನ ಮಾಡಿದವ್ರು ಯಾರು ಅಲ್ವಾ? ಈ ವಿಡಿಯೋನ ಯಾರೋ ಒಬ್ರು ರೆಕಾರ್ಡ್ ಮಾಡಿರ್ಬೋದು. ಆದ್ರೆ ಈ ವಿಡಿಯೋ ಲಾಯರ್ಗೆ ಹೇಗೆ ಸಿಕ್ತು? ಲಾಯರ್ ಸಿಗಕ್ಕಿಂತ ಮುಂಚೆ ಈ ವಿಡಿಯೋ ರೆಕಾರ್ಡಿಂಗು ಬೇರೆಯವ್ರ ಹತ್ರ ಇತ್ತಾ? ಮತ್ತೆ ಈ ವಿಡಿಯೋನ ಲಾಯರ್ಗೆ ಯಾರು ಕೊಟ್ರು? ಅಯ್ಯೋ, ಏನ್ ವಿಶ್ವರೂಪ್, ಒಂದು ಗೊತ್ತಾಗ್ತಿಲ್ವಲ್ಲ. ರವಿ ಸರ್, ಒಂದು ನಿಮಿಷ. ಸರ್, ನೀರೇನಾದ್ರು ಕುಡಿತೀರಾ? ಬೇಡ ಸರ್. ಏನಮ್ಮ? ನನ್ನ ಮನೆಯಿಂದ ಊಟ ತಂದಿದ್ದೆ. ನೀವು ತಪ್ಪು ತಿಳ್ಕೊಳಲ್ಲ ಅಂದರೆ ನಾನು ಏಜೆಗೆ ಊಟ ಕೊಡ್ಬೋದಾ? ಅಯ್ಯೋ,
ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಜೀವ ಅಮ್ಮ ಇದು. ಇವ್ರಿಗೆ ಊಟ ಕೊಡ್ತೀನಿ ಅಂದರೆ ಬೇಡ ಅಂತೀನ? ಏಜೆ ಸಾರು 7 ದಿವಸದಿಂದ ಸರಿಯಾಗಿ ಊಟ ಮಾಡಿಲ್ಲ. ಊಟ ಕೊಡಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾ ಬನ್ನಿ. ಈಜೆ ನೀವು ಊಟ ಮಾಡಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಊಟ ತಂದಿದ್ದೀನಿ. ಬನ್ನಿ ಸ್ವಲ್ಪ ಊಟ ಮಾಡಿ. ರವಿ ಸರ್, ಸೀನಿಯರು ಜವಾಬ್ದಾರಿ ಇರುತ್ತೆ ಅಂತ ಬಿಟ್ಬಿಟ್ಟು ಹೋದ್ರೆ ಇಲ್ಲೇ ಕ್ಯಾಂಟೀನ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸರ್ ನೀವು. ಆರೋಪಿಗೆ ಹೊರಗಿನ ಊಟ ಕೊಡಂಗಿಲ್ಲ, ಬೇರೆಯವ್ರು ಬೇಕಾದ್ರೆ ಕೊಡ್ಲಿ, ಆದ್ರೆ ನನ್ನ ಲಿಮಿಟಲ್ಲಿ ನಾನು ಕೊಡಕ್ ಬಿಡಲ್ಲ. ಆರೋಪಿಗಂತಲೇ ಬೇರೆ ಊಟ ಇರುತ್ತೆ. ಊಟ ಮಾಡೋದಾದ್ರೆ ಅದನ್ನೇ ಮಾಡಲಿ. ನಾನು ಲಾಯರ್ನ ಮೀಟ್ ಮಾಡ್ಕೊಂಡ್ಬರ್ತೀನಿ. ಮಯೂರ್, ಮೇಡಮ್, ದುರ್ಗಾ ಮೇಡಮ್ ಫೋನ್ ಮಾಡ್ತಿದ್ದಾರೆ, ಬಂದೆ. ಈಜೆ ಕೋರ್ಟಲ್ಲಿ ಏನೇನೋ ಹೇಳ್ತಾ ಇದ್ದಾರೆ. ನೀವೇ ಕೊಲೆಗಾರ ಅಂತ ಹೇಳ್ತಾ ಇದ್ದಾರೆ. ನಂಬಕ್ಕಾಗದೇ ಇರೋ ವಿಡಿಯೋ ಎಲ್ಲ ತೋರಿಸ್ತಾ ಇದ್ದಾರೆ. ಆದ್ರೆ ನೀವ್ಯಾಕೆ ಒಂದು ಮಾತಾಡ್ತಿಲ್ಲ? ಈಜೆ ನಿಮ್ಮನ್ನ ಕೇಳ್ತಾ ಇರೋದು, ಯಾಕೆ ಸುಮ್ಮನೆ ಇದ್ದೀರಾ? ಹಲೋ ಮೇಡಮ್. ವಿಶ್ವರೂಪ್, ಏನ್ ಮಾಡ್ತಿದ್ದೀರಾ? ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡಕ್ಕಾಗಲ್ವಾ? ಸಾರಿ ಮೇಡಮ್, ಅದು ಕೋರ್ಟ್ ಒಳಗಿದ್ನಲ್ಲ, ಮೊಬೈಲ್ ಸೈಲೆಂಟ್ ಅಲ್ಲಿ ಇಟ್ಟಿದೆ, ಇವಾಗ ನೋಡಿದೆ ಮೇಡಮ್. ಇಡೀ ಮನೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಅಲ್ಲಿ ಏನ್ ಆಗ್ತಿದ್ಯೋ, ಜಡ್ಜ್ ಏನ್ ಹೇಳಿದ್ರೋ, ಮುಂದೇನಾಗುತ್ತೋ ಅಂತ ಎಲ್ರಿಗೂ ಇಲ್ಲಿ ಭಯ ಆಗ್ತಾ ಇದೆ. ಮೇಡಮ್, ಇಲ್ಲಿ ನಡೀತಿರೋದು ನೋಡ್ತಾ ಇದ್ರೆ ನಮ್ ಭಯ ನಿಜ ಆಗೋ ತರ ಅನಿಸ್ತಿದೆ ಮೇಡಮ್. ಏನ್ ಹೇಳ್ತಾ ಇದ್ದೀರಾ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಏನಾಗ್ತಿದೆ ಅಲ್ಲಿ? ಮೇಡಮ್, ಜಡ್ಜು ಎಜೆ ಸರ್ ಪರ ವಕೀಲರು ಯಾರು ಇಲ್ಲ ಅಂತ ಅವ್ರು ವಾದನ ಅವರೇ ಮಾಡಕ್ ಪರ್ಮಿಷನ್ ಕೊಟ್ರು. ಆದ್ರೆ ಅಪೋಸಿಟ್ ಲಾಯರ್ ಏನೇ ಹೇಳಿದ್ರು, ಎಷ್ಟೇ ಆರೋಪ ಮಾಡಿದ್ರು, ನಮ್ಮ ಬಾಸ್ ಒಂದೇ ಒಂದು ಮಾತಾಡ್ತಿಲ್ಲ ಮೇಡಮ್. ಮೇಡಮ್, ಇದು ಹೀಗೆ ಹೋದ್ರೆ ಎಲ್ಲ ಮುಗ್ದೋಗುತ್ತೆ ಅಂತ ಅನಿಸ್ತಿದೆ ಮೇಡಮ್. ಅವ್ರು ತೋರ್ಸೋ ಸಾಕ್ಷಿ ನೋಡ್ತಾ ಇದ್ರೆ ಬಾಸ್ದೇ ತಪ್ಪು ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಮೇಡಮ್. ಅಷ್ಟು ಸ್ಟ್ರಾಂಗ್ ಸಾಕ್ಷಿ ಇದೆ ಅವ್ರ ಹತ್ರ. ಇಲ್ಲ, ಅವ್ರ ಹತ್ರ 100 ಸಾಕ್ಷಿ ಇರ್ಲಿ. ಏಜೆ ಕೊಲೆ ಮಾಡುವಂತ ವ್ಯಕ್ತಿ ಅಲ್ಲ, ಅವ್ರ ವ್ಯಕ್ತಿತ್ವ ಅಂತದ್ದಲ್ಲ. ಮೇಡಮ್, ಅವ್ರ ಹತ್ರ ತುಂಬಾ ದೊಡ್ಡ ಸಾಕ್ಷಿ ಇದೆ. ಅದ್ರಲ್ಲೂ ನಮ್ಮ ಬಾಸ್ ಒಂದೇ ಒಂದು ಮಾತು ಕೂಡ ಅರ್ಥ ಇಲ್ಲ ಮೇಡಮ್. ನಂಗಿಲ್ಲಿ ಕೈಕಾಲಿ ಆಡ್ತಿಲ್ಲ ಮೇಡಮ್. ಮೇಡಮ್, ಈಗ ನಮ್ಮ ಮುಂದೆ ಇರೋದು ಒಂದೇ ಒಂದು ದಾರಿ ಮೇಡಮ್, ಬಾಸ್ ಮಾತಾಡ್ಬೇಕಷ್ಟೇ. ಏಜೆ, ನೀವು ಯಾಕೇನು ಮಾತಾಡ್ತಿಲ್ಲ? ನನ್ನ ಮಾತನ್ನ ತಪ್ಪು ತಿಳ್ಕೊಬೇಡಿ. ನೀವೇನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದರೆ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದರೆ ನೀವು ಮಾತಾಡಲೇಬೇಕು. ಏಜೆ, ಪ್ಲೀಸ್ ಮಾತಾಡಿ. ಏಜೆ ಮಾತಾಡ್ತಾರೆ, ಅವ್ರು ಮಾತಾಡಲೇಬೇಕು. ಹೇಗ್ ಮೇಡಮ್? ಅವ್ರನ್ನ ಮಾತಾಡ್ಸಕ್ಕಾದ್ರೂ ಯಾರಿದ್ದಾರೆ? ಲೀಲಾ ಲೀಲಾ ಒಬ್ಳಿಂದನೇ ಈ ಕೆಲಸ ಮಾಡಕ್ಕಾಗೋದು. ಏಜೆ, ನಿಮಗೆ ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ, ಅಷ್ಟು ಮೆಚ್ಯೂರಿಟಿನೂ ನನಗಿಲ್ಲ. ಆದರೆ ನಿಮಗೆಲ್ಲ ಗೊತ್ತು. ಲೈಫಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದೀರಾ. ನೀವಿವಾಗೇನು ಮಾತಾಡಲಿಲ್ಲ ಅಂದರೆ ಅವ್ರು ಹೇಳೋ ಸುಳ್ಳು ನಿಜ ಆಗುತ್ತೆ. ನಿಮ್ಮ ಮನಸ್ಸಲ್ಲಿರೋ ಸತ್ಯ ಸೋಲುತ್ತೆ. ಏಜೆ, ಲೀಲಾ ಮೇಡಮ್ ಮಾತು ಬಾಸ್ ಎಲ್ಲಿ ಕೇಳ್ತಾರೆ ಮೇಡಮ್? ಕೇಳ್ತಾರೆ. ನಾವು ಯಾರೂ ಮಾಡಕ್ಕಾಗದೇ ಇರೋ ಕೆಲಸನ ಲೀಲಾ ಅವಳು ಇನ್ನೋಸೆನ್ಸ್ ಇಂದ ಮಾಡ್ತಾಳೆ, ಮಾಡಿ ಗೆಲ್ತಾಳೆ. ಏಜೆ, ನೀವು ನಮಗೋಸ್ಕರ ಮಾತಾಡಬೇಡಿ, ನಿಮ್ಗೋಸ್ಕರ ಮಾತಾಡಿ. ನೀವು ಮಾತಾಡೋದಿದ್ರೆ ಅಂತರ ಅಕ್ಕನಿಗೋಸ್ಕರ ಮಾತಾಡಿ. ಏಜೆ, ಒಂದು ಟೈಮಲ್ಲಿ ಲೀಲಾನ ಕಂಡ್ರೆ ಏಜೆಗೆ ಆಗ್ತಾ ಇರಲಿಲ್ಲ. ಆದರೆ ಈಗ ಲೀಲಾನ ಕಂಡ್ರೆ ಏಜೆಗೆ ಒಂದು ಸಾಫ್ಟ್ ಕಾರ್ನರ್ ಬಂದಿದೆ. ಅದರ ಅರ್ಥ
ಲೀಲಾ ತನ್ನ ಇನ್ನೋಸೆನ್ಸಿಂದ ಏಜೆನ ಗೆಲ್ತಾ ಹೋಗ್ತಾ ಇದ್ದಾಳೆ. ಏಜೆ ತನಗೆ ಗೊತ್ತಿಲ್ಲದೆ ತನ್ನನ್ನ ತಾನು ಕಳ್ಕೊತಾ ಇದ್ದಾರೆ. ಹಾಗಿದ್ಮೇಲೆ ಲೀಲಾ ಏಜೆನ ಖಂಡಿತ ಕನ್ವಿನ್ಸ್ ಮಾಡ್ತಾಳೆ. ಏಜೆ, ನೀವವತ್ತು ನನಗೆ ಒಂದು ಭಾಷೆ ಕೊಟ್ಟಿದ್ರಿ, ನಿನ್ಗೆ ಏನ್ ಬೇಕು ಕೇಳು, ನಾನು ಅದನ್ನ ನೆರವೇರಿಸ್ತೀನಿ ಅಂತ. ಇವತ್ತು ಕೇಳ್ತಾ ಇದ್ದೀನಿ, ಪ್ಲೀಸ್ ಮಾತಾಡಿ ಏಜೆ. ಪ್ರತಿದಿನ ಅಂತರ ಅಕ್ಕನ ಫೋಟೋ ಮುಂದೆ ನಿಂತು ಮಾತಾಡ್ತಾ ಇದ್ರಿ, ಇವತ್ತು ಅಂತರ ಅಕ್ಕನಿಗೋಸ್ಕರ ಮಾತಾಡಿ ಏಜೆ. ಜನ ನಿಮ್ಮಿಬ್ರು ಪ್ರೀತಿ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಅಂತರ ಅಕ್ಕನ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಇಡೀ ಸ್ಟೇಟು ಅಂತರ ಅಕ್ಕನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ. ಸೀಮೆಣ್ಣೆ ಹಾಕಿ ಗಂಡನೇ ಕೊಂದಿರ್ಬೇಕು, ಯಾಕಂದ್ರೆ ಅವಳ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಅಂತ. ಏಜೆ ಸೋಲೋದನ್ನ ನೋಡಕ್ಕೆ ಲೀಲಾ ಇಷ್ಟಪಡಲ್ಲ. ಅಷ್ಟೇ ಅಲ್ಲ, ಏಜೆ ಸೋಲಕ್ಕೆ ಲೀಲಾ ಬಿಡಲ್ಲ. ಅವಳಿರೋವರೆಗೂ ಏಜೆಗೆ ಸೋಲಿಲ್ಲ ವಿಶ್ವರೂಪ್. ಏಜೆ ಮಾತಾಡ್ತಾರೆ, ಖಂಡಿತ ಮಾತಾಡ್ತಾರೆ. ಅವ್ರು ಮಾತಾಡ್ಲಿಲ್ಲ ಅಂದ್ರು ಲೀಲಾ ಮಾತಾಡಿಸ್ತಾಳೆ. ಕೋಪ ಬರ್ತಿದ್ಯಾ? ಹೊಡಿತೀರಾ? ಹೊಡಿರಿ. ನೀವು ನನ್ನ ಸಾಯಿಸಿದ್ರು ನನಗೆ ಯಾವ ಬೇಜಾರು ಇಲ್ಲ. ನನಗೆ ನೀವು ಮುಖ್ಯ. ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನನಗದನ್ನ ತಡ್ಕೊಳಕ್ಕಾಗಲ್ಲ ಏಜೆ. ನೀವು ನನ್ನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಇಡೀ ಊರಿನ ಜನನ ಬಾಯಿ ಹೇಗೆ ಮುಚ್ಚಿಸ್ತೀರಾ? ಆಗಲ್ಲ. ನಾನು ಸುಮ್ಮನಾಗ್ಬೋದು, ನಮ್ಮ ಮನೆಯವರೆಲ್ಲ ಸುಮ್ಮನಾಗ್ಬೋದು. ಜನ ಸುಮ್ಮನಾಗ್ಬೇಕು ಅಂದ್ರೆ ಅವ್ರಿಗೆ ನಿಜ ಏನು ಅಂತ ಗೊತ್ತಾಗ್ಬೇಕು. ಜನಕ್ಕೆ ನಿಜ ಗೊತ್ತಾಗ್ಬೇಕು ಅಂದ್ರೆ ಮಾತಾಡ್ಬೇಕಾಗಿರೋದು ನೀವು ಏಜೆ. ನಾನು ಆಡಿರೋ ಮಾತಿಂದ ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ? ಇವಳನ್ನ ಸಾಯಿಸ್ಬೇಕು ಅಂತ ಅನಿಸ್ತಿದೆ ಅಲ್ವಾ? ಯಾವ್ದು ನಾನು ಆಡ್ತಿರೋ ಮಾತಲ್ಲ. ಹೊರಗಿನ ಜನ ಅಂತರ ಅಕ್ಕನ ಬಗ್ಗೆ ಮಾತಾಡ್ತಿರೋ ಮಾತು. ನಿಮ್ ಜಾಗದಲ್ಲಿ ಅಂತರ ಅಕ್ಕ ಇದ್ದು ಅಂತರ ಅಕ್ಕನ ಜಾಗದಲ್ಲಿ ನೀವಿದ್ದಿದ್ರೆ ಅವರು ಇದೇ ರೀತಿ ಸುಮ್ಮನೆ ಇರ್ತಿದ್ರಾ? ಒಂದ್ಸತಿ ಯೋಚನೆ ಮಾಡಿ. ಪ್ರೀತಿನ ಮನ್ಸಲ್ಲಿ ಬಚ್ಚಿಡ್ಕೊಂಡ್ರೆ ಅದು ಪ್ರೀತಿ ಆಗಲ್ಲ. ಆ ಪ್ರೀತಿಗೆ ಮಸಿ ಬಿದ್ದಾಗ ಅದನ್ನ ಅಳಿಸಿ ಉಳಿಸ್ಕೋಬೇಕು. ಅದಕ್ಕೆ ಪ್ರೀತಿ ಅಂತಾರೆ ಹೆಜ್ಜೆ. ಅದನ್ನ ನೀವು ಕಲೀಲೇಬೇಕು. ನಿಮ್ ಪ್ರೀತಿ ಉಳಿಬೇಕು ಅಂದ್ರೆ, ಅಂತರ ಅಕ್ಕನ ಮೇಲಿರೋ ಕಳಂಕ ಹೋಗ್ಬೇಕು ಅಂದ್ರೆ ನೀವ್ ಮಾತಾಡ್ಲೇಬೇಕು ಏಜೆ. ಮೇಡಮ್, ಶುರು ಆಯ್ತು ಅನ್ಸುತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರ್, ಎಷ್ಟು ಹೇಳಿದ್ರು ಅದನ್ನೇ ಮಾಡ್ತಿದ್ರಲ್ಲ ಸರ್. 2 ನಿಮಿಷ ಮಾತಾಡ್ತೀನಿ. ಕೋರ್ಟ್ ಮುಗಿಲಿ, ಸ್ಟೇಷನ್ ಅಲ್ಲಿ ನೋಡ್ಕೋತೀನಿ. ಕರ್ಕೊಂಡ್ರಿ. ಮೇಡಮ್, ಕೋರ್ಟ್ ಶುರು ಆಗುತ್ತೆ, ಬನ್ನಿ. ಅಪ್ಪ, ಲೀಲಾ, ಅಲ್ಲಿ ಏನಾಗ್ತಾ ಇದೆಯಮ್ಮ? ಏಜೆ ಸರ್ ಚೆನ್ನಾಗಿದ್ದಾರೆ ತಾನೇ? ಅಪ್ಪ ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ, ಇಲ್ಲೆಲ್ಲ ನಾವು ನೋಡ್ಕೋತಾ ಇದ್ದೀವಿ. ಲೀಲಾ, ನೀನು ಆಡ್ತಿರೋ ಮಾತಲ್ಲಿ ಕಾನ್ಫಿಡೆನ್ಸ್ ಇದೆ, ಆದ್ರೆ ನಿಮ್ ಧ್ವನಿನಲ್ಲಿ ಕಾನ್ಫಿಡೆನ್ಸ್ ಇಲ್ವಲ್ಲ ಮಗಳೇ? ನೋಡಮ್ಮ, ನನಗೇನಾದ್ರೂ ಆಗುತ್ತೆ ಅನ್ನೋ ಭಯಕ್ಕೆ ಹೇಳ್ದೆ ಮುಚ್ಚಿಟ್ಬೇಡ. ಸತ್ಯ ಹೇಳ್ಬಿಡಮ್ಮ. ನಿಮ್ಮ ಅಪ್ಪಂಗೆ ಏನೂ ಆಗಲ್ಲ. ನೀನು ನಮ್ಮನ್ನ ಅಲ್ಲಿಗೆ ಬರೋದ್ರಿಂದ ತಡೆದಿದೀಯ, ಅಲ್ಲಿಂದ ಇನ್ಫಾರ್ಮೇಶನ್ನು ಸಿಗ್ತಾ ಇಲ್ಲ, ಇಲ್ಲಿರಕ್ಕೂ ಆಗದೆ ಅಲ್ಲಿ ಬರೋಕ್ಕೂ ಆಗದೆ ನಾವು ಒತ್ತಾಡ್ತಾ ಇದ್ದೀವಿ ಕಣಮ್ಮ. ಇಲ್ಲಪ್ಪ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಾ ಇರೋದು. ಏಜೆನ ಕರ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅದು ಸ್ವಲ್ಪ ಓಡಾಟ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಗಂಟ್ಲು ಒಣಗ್ದಂಗಾಗಿದೆ.
ನೀನೇನು ಟೆನ್ಷನ್ ತಗೋಬೇಡ ಅಪ್ಪ. ಅಪ್ಪ ಅಮ್ಮಂಗೆ ಹೇಳು ನಾನು ಇಲ್ಲಿ ಚೆನ್ನಾಗಿದ್ದೀನಿ, ಎಲ್ಲ ಆರಾಮಾಗಿದೆ ಅಂತ. ಎಲ್ಲ ಸರಿ ಹೋದ್ಮೇಲೆ ನೀವು ಮನೆಗೆ ಬನ್ನಿ ಆಯಿತಾ? ಅಲ್ಲಿ ತನಕ ಬರೋಕ್ಕೆ ಹೋಗಬೇಡಿ, ಇಲ್ಲೆಲ್ಲ ನಾನು ನೋಡ್ಕೋತೀನಿ. ಆಹಾ, ಇಲ್ಲಿ ತವ್ರ ಮನೆಗೂ ಯಾವ ನೋವು ಆಗಬಾರ್ದು, ಅಲ್ಲಿ ಗಂಡನ ಮನೆ ನೋವು ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಅಪ್ಪ, ಒಳ್ಳೆ ಗೃಹಿಣಿ ಲಕ್ಷಣಗಳು ಎಲ್ಲ ನಿನ್ನಲ್ಲಿ ಕಾಣ್ತಾ ಇದ್ದಾವಮ್ಮ. ನೀನು ಇಷ್ಟೊಂದು ಒಳ್ಳೆ ಮಾತುಗಳನ್ನ ಆಡಿದೆಯಲ್ಲ, ಅದರಲ್ಲಿ ಯಾವುದೋ ಒಂದಕ್ಕೆ ಆ ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಟ್ರೆ ನಿನ್ನ ಗಂಡ ಯಾವುದೇ ಕಳಂಕ ಇಲ್ಲದೆ ಹೊರಗೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆಮ್ಮ. ನಾನು ಎಜೆ ವಿಷಯದಲ್ಲಿ ಮಾಡಿರೋ ಎಡವಟ್ನ ಅಪ್ಪಂಗೆ ಹೇಳ್ಬಿಡ್ಲಾ? ಏನಾದರೂ ಕೇಳಬೇಕಿತ್ತ ಮರಿ? ಏನಿಲ್ಲಪ್ಪ, ಏನೋ ಯೋಚನೆ ಮಾಡ್ತಿದ್ದೆ. ಸರಿ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾ ಸರಿಯಮ್ಮ, ಎಲ್ಲ ಒಳ್ಳೇದಾಗುತ್ತೆ, ದೇವ್ರಿದ್ದಾನೆ, ಯೋಚನೆ ಮಾಡಬೇಡ. ಸರಿ ಅಪ್ಪ. ಲೀಲಾ, ನಿನ್ನ ಕೈಲಿ ಅಪ್ಪಂಗೆ ಹೇಳೋಕ್ಕಾಗಲಿಲ್ಲ, ನೀನು ಏಜಿಗೆ ಏನು ಹೇಳ್ತೀಯಾ? ನಿನ್ನ ಲೈಫಲ್ಲಿ ಎಷ್ಟೆಲ್ಲ ಎಡವಟ್ಟು ಮಾಡಿದ್ರು ಅದೆಲ್ಲದಕ್ಕಿಂತ ಇದೇ ದೊಡ್ಡ ಎಡವಟ್ಟು ಕಣೆ. ಇಡೀ ಸ್ಟೇಟು ಅಂತರ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ಗಂಡನೇ ಕೊಂದಿರ್ಬೇಕು, ಯಾಕಂದ್ರೆ ಅವಳ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂತ. ಜನಕ್ಕೆ ನಿಜ ಗೊತ್ತಾಗ್ಬೇಕು ಅಂದ್ರೆ ಮಾತಾಡ್ಬೇಕಾಗಿರೋದು ನೀವು ಏಜೆ. ಪ್ರೀತಿನ ಮನ್ಸಲ್ಲಿ ಬಚ್ಚಿಟ್ಕೊಂಡ್ರೆ ಅದು ಪ್ರೀತಿ ಆಗಲ್ಲ. ನಿಮ್ ಪ್ರೀತಿ ಉಳಿಬೇಕು ಅಂದ್ರೆ, ಅಂತರ ಅಕ್ಕನ ಮೇಲಿರೋ ಕಳಂಕ ಹೋಗ್ಬೇಕು ಅಂದ್ರೆ ನೀವು ಮಾತಾಡ್ಲೇಬೇಕು ಏಜೆ. ಈಗಲಾದರೂ ಮಾತಾಡ್ತೀರಾ ಅಭಿರಾಮ್ ಅವರೇ? ಮಾತಾಡ್ತೀನಿ. ನನಗೋಸ್ಕರ ಅಲ್ಲ, ಪ್ರೀತಿಗೋಸ್ಕರ ಮಾತಾಡ್ತೀನಿ. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ಸರ್ ಅಬ್ಜೆಕ್ಷನ್ ರೇಸ್ ಮಾಡಲ್ವಾ? ಆರ್ಡರ್ ಆರ್ಡರ್. ಓಕೆ ಮಿಸ್ಟರ್ ಧರ್ಮರಾಜ್ ಅವರೇ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಅಂದ, ಅಧಿಕಾರ, ಆಸ್ತಿ, ಅಂತಸ್ತು ಇದೆಲ್ಲದಕ್ಕಿಂತ ದೊಡ್ಡದು ಯಾವುದು? ಎನಿಬಡಿ? ನಾನು ಹೇಳ್ತೀನಿ, ಪ್ರೀತಿ. ಎಸ್, ಪ್ರೀತಿ, ಯುವರ್ ಆನರ್. ಪ್ರೀತಿಗೆ ಆಕಾರ ಅನ್ನೋದಿಲ್ಲ, ಅದನ್ನು ನಾವು ದೇವ್ರಿಗೆ ಹೋಲಿಸ್ತೀವಿ. ಆ ಪ್ರೀತಿ ಏನು ಬೇಕಾದರೂ ಮಾಡಿಸುತ್ತೆ. ಆ ಪ್ರೀತಿ ಕೊಲೆನೂ ಮಾಡಿಸುತ್ತಲ್ವಾ ಎಜಿ ಸರ್? ಅಬ್ಜೆಕ್ಷನ್ ಯುವರ್ ಆನರ್. ಧರ್ಮರಾಜ್ ಅವ್ರಿಗೆ ಕೇಸ್ ಗೆಲ್ಲಬೇಕು ಅನ್ನೋದು ಇದೆಯೇ ಹೊರತು ನ್ಯಾಯ ಗೆಲ್ಲಬೇಕು ಅನ್ನೋದು ಯಾವ ಆ್ಯಂಗಲಲ್ಲೂ ಕಾಣಿಸ್ತಾ ಇಲ್ಲ. ಮಿಸ್ಟರ್ ಎಜೆ, ಕೋರ್ಟಲ್ಲಿ ನಿಮಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಾಗದೇ ಇದ್ರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ನನಗೆ ಇಲ್ಲಿ ಮಾತಾಡೋಕೆ ಬಿಟ್ಟಿದ್ದೆ ಹೆಚ್ಚು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಪ್ರಾಬ್ಲಿ ಅವರು ಲಾನ ಮರ್ತಿದ್ದಾರೆ ಅನ್ಸುತ್ತೆ. ಸೆಕ್ಷನ್ 32 ದ ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಇದ್ರ ಪ್ರಕಾರ ಕೋರ್ಟಲ್ಲಿ ನಾನು ಮಾತಾಡೋ ಹಕ್ಕಿದೆ. ಯಾಕೆ ಸರ್ ಮರ್ತು ಬಿಟ್ರ ಅಥವಾ ಇದನ್ನು ಹೇಳ್ಕೊಟ್ಟ ಕಾಲೇಜಿಗೆ ಬಂಕ್ ಹಾಕಿದ್ರ?
ಯೋರಾನ, ಪ್ರೀತಿಗೆ ಜೀವ ಕೊಡೋ ಶಕ್ತಿ ಇದೆ ಹೊರತು ಜೀವ ತೆಗೆಯೋ ಶಕ್ತಿ ಅಲ್ಲ. ಯುದ್ಧದಿಂದ ಗೆಲ್ಲಕ್ಕಾಗದೇ ಇರೋದನ್ನ ಪ್ರೀತಿಯಿಂದ ಗೆಲ್ಬೋದು. ಯಾರಿಗೂ ತಲೆ ಬಾಗದೇ ಇದ್ದವನು ಪ್ರೀತಿಗೆ ಶರಣಾಗಿದ್ದ. ಬೈದರೂ ತಿಂದೇ ಇರೋ ಮಗು ಪ್ರೀತಿಯಿಂದ ತುತ್ತು ಮಾಡಿ ತಿನ್ಸಿದ್ರೆ ಹೊಟ್ಟೆ ತುಂಬ ತಿನ್ನುತ್ತೆ. ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಆಟಮ್ ಬಾಂಬ್ಸ್, ನ್ಯೂಕ್ಲಿಯರ್ ವೆಪನ್ಸ್, ಟ್ಯಾಂಕರ್ಸ್ ಇದೆಲ್ಲ ಇದ್ರೂ ಯುದ್ಧಗಳು ಕಮ್ಮಿ ಇರುತ್ತೆ. ಅದಕ್ಕೆಲ್ಲ ಕಾರಣ ಈ ಪ್ರೀತಿ, ಯೋರ್ ಆನರ್. ಒಬ್ಬ ವ್ಯಕ್ತಿ ಕಾಟಾಚಾರಕ್ಕೆ ಓದ್ಕೊಂಡು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ತಿರುಗಾಡ್ಕೊಂಡು ಪರೋಡಿ ಥರ ಇದ್ದ. ಆದರೆ ಇವತ್ತು ಅವನು ಕೋಟ್ಯಾಧೀಶ್ವರ. ಸೊಸೈಟಿಲಿ ಒಳ್ಳೆ ಹೆಸರದೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಹೆಸರು ಮಾಡಿದ್ದಾನೆ. ಅದಕ್ಕೆ ಕಾರಣ ಈ ಪ್ರೀತಿ. ಅಂಡ್ ಆ ವ್ಯಕ್ತಿ ಅಭಿರಾಮ್ ಜಯಶಂಕರ್. ನನ್ನನ್ನು ಪ್ರೀತಿಯಿಂದ ತಿದ್ದಿದ್ದು ನನ್ನ ಹೆಂಡತಿ ಅಂತಿಲ್ಲ.